ಗುಡ್ ಮಾರ್ನಿಂಗ್ ಗೈಸ್. ಸೊ ಫಸ್ಟ್ ಏನು ಪುಲ್ ಬ್ಯಾಕ್ ಆಯ್ತಲ್ಲ, ಇದು ಏನು ಗ್ರೀನ್ ಕನ್ನಲ್ಲ ಮೀನ್ಸ್ ಹೈ ಆಯ್ತಲ್ಲ, ಇದ್ರ ಲೋನಿನ ಒಂದು ಎಂಟ್ರಿ ಇದೆ. ಇದು ಕೆಳಗಡೆ ಒಂದು ಎಂಟ್ರಿ, ಇದ್ರ 50% ಒಂದು ಎಸ್ ಎಲ್. ಓಕೆ, ಸೊ ಟಾರ್ಗೆಟ್ ಫಸ್ಟ್ ಟಾರ್ಗೆಟ್ ಇದೆ ಇದು 753 ಆ್ಯಂಡ್ ನೆಕ್ಸ್ಟ್ 750. ಸೊ ನನ್ನ ಹತ್ರ ಒಂದೇ ಲಾಟ್ ಇದೆ ಪ್ರೆಸೆಂಟ್. ಓಕೆ, ಸೊ ಐ ಆಮ್ ವೇಟಿಂಗ್ ಫಾರ್ ದ target or SL. Okay guys, so just we'll watch the chart. ಸೊ ಎಲ್ಲ ಆ್ಯಸ್ ಪರ್ ದ ಪ್ಲ್ಯಾನ ನಾವೆಲ್ಲ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ದೇರ್ ಈಸ್ ಅಂದರೆ ಫೋಮೋ ರಿವೆಂಜ್ ಟ್ರೇಡಿಂಗ್ ಈ ಥರ ಏನಿಲ್ಲ. ಜಸ್ಟ್ ವಿ ಎಂಟರ್ಡ್ ಇನ್ ಟು ಟ್ರೇಡ್ ಆ್ಯಂಡ್ ವರ್ ಸ್ಟ್ರಿಕ್ ಟು ದಿ ಅವರ್ ಟಾರ್ಗೆಟ್ ಆ್ಯಂಡ್ ಸ್ಟಾಪ್ ಲಾಸ್. ಸೊ ಮಾರ್ಕೆಟ್ದಲ್ಲಿ ಏನಾಗುತ್ತೆ ಅಂದರೆ ಎಷ್ಟೋ ಸತಿ ಡಿಸ್ಟರ್ಬೆನ್ಸ್ ಆಗುತ್ತಿರುತ್ತೆ. ಮೀನ್ಸ್ ಕ್ಯಾಂಡಲ್ ರಿವರ್ಸ್ ಆಯಿತು, ಮತ್ತು ಮೇಲ್ಗಡೆ ಬಂತು, ಮತ್ತು ರಿವರ್ಸ್ ಆಯಿತು, ಈ ಥರ ಆಗ್ತಿರುತ್ತೆ ಮಾರ್ಕೆಟ್ದಲ್ಲಿ. ಸೊ ನಮ್ಮದೊಂದು ಸ್ಟಾಪ್ ಲಾಸು ಪ್ಲಸ್ ಒಂದು ಟಾರ್ಗೆಟ್ ಇಟ್ಕೊಳ್ಳೋದಪ್ಪ. ಮಾರ್ಕೆಟ್ ವಿಲ್ ಡಿಸೈಡ್. ಯಾಕಂದ್ರೆ ನಾವು ಮಾರ್ಕೆಟ್ ಏನು ಫೈನಲ್ ಮಾಡುತ್ತಲ್ಲ, ವಿ ಹ್ಯಾವ್ ಟು accept ಇಟ್. ಓಕೆ, ಮಾರ್ಕೆಟ್ ಈಸ್ ಎ ಗಾಡ್. ಸೊ ಮಾರ್ಕೆಟ್ ಈಸ್ ಡೈನಾಮಿಕ್ ಯಾವಾಗಲೂ. ಅದೇನು ಡಿಸಿಷನ್ ಕೊಡುತ್ತಲ್ಲ, ವಿ accept ಇಟ್. ಅದರಲ್ಲಿ ಯಾವುದೂ ಡೌಟ್ ಅನ್ನೋದು ಇಟ್ಕೋಬಾರ್ದು. ನಾವು ರಾಂಗ್ ಇರ್ಬೋದು, ಬಟ್ ಮಾರ್ಕೆಟ್ ಆಲ್ವೇಸ್ ರೈಟ್. ಸೊ ಇದು ನಂದು ತಿಳ್ಕೊಂಡಿರೋ ಥಿರಿ ಮಾರ್ಕೆಟ್ದಲ್ಲಿ. ಆಲ್ವೇಸ್ ವೇಟ್ ಫಾರ್ ದ ಟಾರ್ಗೆಟ್ ಆರ್ SL. ಸ್ವಲ್ಪ ವಿಡಿಯೋ ಮಾಡೋದೇನಾಯ್ತು, ನಂದು ಎಂಟ್ರಿ ಆದಮೇಲೆ ಆಗಲಿಲ್ಲ, ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಓಕೆ, ಇದಕ್ಕಿಂತ ಮುಂಚೆ ನನ್ನೊಂದು ಟ್ರೇಡ್ ಎಕ್ಸಿಕ್ಯೂಟ್ ಆಗಿತ್ತು. ಅದು ಆಲ್ಮೋಸ್ಟ್ ಜಿಂದಾಲ್ ಸ್ಟೀಲಲ್ಲಿ. ಓಕೆ, ಸೊ ಅದರದ್ದು ತೋರಿಸ್ತೀನಿ ನಿಮಗೆ. ಸೊ ಆಪ್ಷನ್ದಲ್ಲಿ ತೊಗೊಂಡಿದ್ದೆ ಅದನ್ನು 26ಗೆ 15 ಆ್ಯಂಡ್ ಎಕ್ಸಿಟೆಡ್ ಎಟ್ 31. ಓಕೆ, ನಾವು ದಿಸ್ ಈಸ್ ದ ಲಾಸ್ಟ್ ಟ್ರೇಡ್. ಮ್ಯಾಕ್ಸಿಮಮ್ ನಾನು 2 ಟ್ರೇಡ್ ತೊಗೋತೀನಿ ಯೂಸಲಿ. ಸೊ ಈ ಟ್ರೇಡ್ ಸ್ಟಾಪ್ ಲಾಸ್ ಇಟ್ಟಾಯಿದ್ರು ಐ ವಿಲ್ ಎಕ್ಸಿಟ್ ಮೈ ಪೊಸಿಷನ್. ಇವಾಗೆಲ್ಲ ಮೊಬೈಲ್ದಲ್ಲಿ ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಅಂದರೆ ಒಂದು ಡೆಸ್ಕ್ಟಾಪ್ ಅಥವಾ ಅದರಲ್ಲಿ ಮಾಡ್ಬೇಕಂತ ಪ್ಲ್ಯಾನ್ ಇದೆ. ಓಕೆ, ಇನ್ನೂ ಅದ್ರ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ, ಮೀನ್ಸ್ ವಿಡಿಯೋ ರೆಕಾರ್ಡಿಂಗ್ ಮಾಡೋದು ಅದರದ್ದು ಇದ್ರದ್ದು. ಸೊ ಹಂಗಾಗಿ ನಾನು ಮೊಬೈಲ್ದಲ್ಲೇ ಮಾಡ್ತಿರೋದು. ಇವಾಗ ಅಪ್ಡೇಟ್ ಆಗೋಣ, ಅದನ್ನೂ ಕೂಡ ಏನು ತೊಂದರೆ ಇಲ್ಲ.
ಸೊ ಮಾರ್ಕೆಟದಲ್ಲಿ ನಾವು ಲಾಂಗ್ ವೇ ಸರ್ವೈವ್ ಆಗ್ಬೇಕಂದ್ರೆ ಒಂದು ಮಾರ್ಕೆಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಸ್ಟಾಪ್ ಲಾಸ್ ಕೊಟ್ಟರೆ ಸ್ಟಾಪ್ ಲಾಸ್ ತೊಗೊಂಡು ಎಕ್ಸಿಟ್ ಆಗ್ಬೇಕು ಮಾರ್ಕೆಟದಲ್ಲಿ. ನಾವು ಎಷ್ಟು ಸತಿ ರಿವೆಂಜ್ ಟ್ರೇಡ್ ಮಾಡಿದರೂ ಆ ಡೇ ನಮ್ಮ ಪ್ರಾಫಿಟೇ ಆಗೋದಿಲ್ಲ. ನಾವು ಬರೀ ಬ್ರೋಕರೇಜ್ ಅಷ್ಟೇ ಪೇ ಮಾಡ್ತೀವಿ ಅದಕ್ಕೆ. ಅದು ಬಿಟ್ಟರೆ ಏನೂ ಮಾಡಲ್ಲ ಮಾರ್ಕೆಟದಲ್ಲಿ. ಯಾಕಂದ್ರೆ ಎವ್ರಿ ಸೆಕೆಂಡಿಗೆ ಟ್ರೇಡ್ ಆಗ್ತಿರ್ತದೆ ಮಾರ್ಕೆಟದಲ್ಲಿ, ಎವ್ರಿ ಮೈಕ್ರೋ ಸೆಕೆಂಡಿಗೂ. ಸೊ ಎವ್ರಿಬಡಿ ಪಾರ್ಟಿಸಿಪೇಟಿಂಗ್, ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ ಇದರಲ್ಲಿ. ಎಲ್ಲರೂ ತೊಗೋಬೇಕಂತಾರೆ, ಎಲ್ಲರೂ ಪ್ರಾಫಿಟ್ ಮಾಡ್ಕೋಬೇಕಂತಾರೆ. ಬಟ್ ಏನಾಗತ್ತಂದರೆ ಪ್ರಾಫಿಟ್ ಆಗೋ ಟ್ರೇಡ್ನ ಹೋಲ್ಡ್ ಮಾಡೋದಿಲ್ಲ ಅವರು, ಎಕ್ಸಿಟ್ ಹಾಕ್ತಾರೆ. ಬಟ್ ಯಾವ ಲೂಸಿಂಗ್ ಟ್ರೇಡ್ ಇರುತ್ತೆ ಅವು ಹೋಲ್ಡ್ ಮಾಡ್ತೀವಿ ನಾವು. ಸೊ ಹಂಗಾಗಿ ನಮ್ಮ ಸೈಕಾಲಜಿ ಏನಾಗುತ್ತೆ, ಡಿಸ್ಟರ್ಬೆನ್ಸ್ ಆಗುತ್ತೆ. 1ರಿಂದ 2 ಟ್ರೇಡ್ ತೊಗೋತೀವಿ, 2ರಿಂದ 3, 4. ನಾನಂತೂ ಈ ಥರ ಆಗಿದೆ ನನಗೆ ಕೂಡ ಸಾಕಷ್ಟು ಸರಿ. ಹಾಗಾಗಿ ನಾವು ಸ್ಟಿಕ್ ಟು ಒಂದು ಸಿಸ್ಟಮ್ ಮಾಡಿಬಿಡ್ದಪ್ಪ. ನಾವು ಇದೇ ಥರ ಮೈಂಡ್ಸೆಟ್ಗೂ ಮಾಡೋದು ಟ್ರೇಡ್. ಆಯ್ತು, ಲಾಸ್ ಆಯಿತು, ಎಷ್ಟಾಗುತ್ತೆ ಒಂದು ಲಾಟಿಂದ? 1500, 2000, ಮ್ಯಾಕ್ಸಿಮಮ್ 2500 ಒಂದು ಲಾಟ್. ಏನೋ ಸಪೋಸ್ ನಾವು ಇಮ್ಮಿಡಿಯೇಟ್ಲಿ ಮಾರ್ಕೆಟ್ದಾಗ ಏನೋ ರಿವರ್ಸ್ ಆದರೂ ಮ್ಯಾಕ್ಸಿಮಮ್ 2-2.5 ಇಮ್ಮಿಡಿಯೇಟ್ಲಿ ನಾವು ಎಕ್ಸಿಟ್ ಆಗ್ಬೋದು. ಬಟ್ ಅದನ್ನು ಇಟ್ಕೊಂಡು ಮತ್ತೊಂದು ಸತಿ ನಾವು ಟ್ರೇಡ್ ಮಾಡಿದರೆ ಮತ್ತೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಬೆಟರ್ ಹೋಲ್ಡ್ ಮಾಡೋದು ಅಷ್ಟೇ ಟ್ರೇಡ್ನ. ನಾವು 4 ಟ್ರೇಡ್ ತೊಗೊಂಡ್ರೆ ಒಂದೇ ಟ್ರೇಡ್ ತೊಗೊಂಡು ಒಂದ್ರಿಗೆ ಹೋಲ್ಡ್ ಮಾಡಿದರೆ ನಮ್ಮದು ಕಾನ್ಫಿಡೆಂಟ್ ಲೆವೆಲು ಹೆಚ್ಚಾಗುತ್ತೆ, ನಮ್ಮ ಸೈಕಾಲಜಿನೂ ಇಂಪ್ರೂವ್ ಆಗುತ್ತೆ. ಓಕೆ, ಅದ್ರ ಜೊತೆಗೆ ರಿಸ್ಕ್ ಮ್ಯಾನೇಜ್ಮೆಂಟು ಕರೆಕ್ಟ್ ಮಾಡ್ತೀವಿ ನಾವು. ಆಲ್ವೇಸ್ ಸ್ಟಾಪ್ ಫೈಂಡಿಂಗ್ ಟ್ರೇಡ್ ಕಮ್ಸ್ ಟು ಯು ಓನ್ಲಿ. ಸೊ ಯಾವಾಗಲೂ ನಾವು ಟ್ರೇಡ್ ಸಂಬಂಧ ವೇಟ್ ಮಾಡಬಾರ್ದು. ಟ್ರೇಡ್ ಬರುತ್ತೆ, ಟ್ರೇಡ್ ಬಂದಾಗ ನಾವು ಎಕ್ಸಿಕ್ಯೂಟ್ ಮಾಡಬೇಕು. ಓಕೆ ಗೈಸ್, ನಾನಿಲ್ಲೇ ಜಸ್ಟ್ ಒಂದು 2 ನಿಮಿಷ ಹೋಲ್ಡ್ ಮಾಡ್ತೀನಿ, ಮತ್ತೆ ಹೊಳ್ಳಿ ಕಂಟಿನ್ಯೂ ಮಾಡ್ತೀನಿ. ಒಂದು ಫೋನ್ ಬರ್ತಿದೆ. ಸೊ ಕಂಟಿನ್ಯೂ ಆದರೆ ಏನಾಗುತ್ತೆ, ವಿಡಿಯೋ ಲಾಂಗ್ ಆಗುತ್ತೆ. ಹಾಗಾಗಿ ನಾನು ಪಾಸ್ ಮಾಡ್ತೀನಿ, ಮತ್ತು ಕಂಟಿನ್ಯೂ ಮಾಡಿರ್ತೀನಿ ಯೂಶ್ವಲಿ. So 761.45 is my stop loss. ಓಕೆ, 761 ಅದು ಬಂದರೆ ನಾನು ಪೊಸಿಷನ್ ಎಕ್ಸಿಟ್ ಹಾಕ್ತೀನಿ. ಸೊ ವಿಲ್ ವೇಟ್ ಫಾರ್ ದ ಸ್ಟಾಪ್ ಲಾಸ್. ವಿಲ್ ಅಪ್ಡೇಟ್ ಯು ಗೈಸ್. ಸೊ ದನ್ನಲ್ಲಿ ಏನು ಪ್ರಾಬ್ಲಮ್ ಇದೆ ಅಂದರೆ, ಸ್ಪಾಟ್ ಪ್ರೈಸ್ ಮೂವ್ ಆದರೂ ಸ್ಟಾಕ್ ಆಪ್ಷನ್ ಪ್ರೀಮಿಯಮ್ ಮಾತ್ರ ಭಾಳ ಸ್ಲೋ ಮೂವ್ ಆಗುತ್ತೆ. ಇದು ದಂದವರೇ ಇಂಪ್ರೂವ್ ಮಾಡಬೇಕು. ಅದೇ ಬೇರೆ ಬ್ರೋಕರಲ್ಲಿ ಇಮ್ಮಿಡಿಯೇಟ್ಲಿ ಆಗುತ್ತೆ ಚೇಂಜಸ್. ಬಟ್ ದಂದವ್ರದ್ದು ಏನು ಬೆನಿಫಿಟ್ ಇದೆ ಅಂದರೆ, ನಾವು ಸ್ಕ್ಯಾಲ್ಪ್ ಅಂತ ಒಂದು ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದ್ರೆ ಇಮ್ಮಿಡಿಯೇಟ್ಲಿ ನಮ್ಗೆ ಪರ್ಚೇಸ್ ಆಗುತ್ತೆ. ಮೇ ಬಿ ಅದು ಮಾರ್ಕೆಟ್ದಾಗ ಏನು ಪ್ರೈಸ್ ಅವೈಲೇಬಲ್ ಇದೆಯಲ್ಲ ಅದೇ ಪ್ರೈಸಿಗೆ ಸಿಗುತ್ತೆ. ಬಟ್ ದನ್ನಕ್ಕೆ ನಾ ಅಪ್ರಿಷಿಯೇಟ್ ಮಾಡ್ತೀನಿ. ಬಟ್ ಇದು ಒಂದು ಮಾಡ್ಬೇಕು, ಇಮ್ಮಿಡಿಯೇಟ್ಲಿ ಏನಿದೆಲ್ಲ ಮಾರ್ಕೆಟ್ದಾಗ ಎನಿ ಚೇಂಜಸ್ ಇದ್ರೂ ಇಮ್ಮಿಡಿಯೇಟ್ಲಿ ಅಪ್ಡೇಟ್ ಆದರೆ ಅದು ಟ್ರೇಡರ್ಗೆ ಒಂಥರ ಬೆಟರ್.
ಸೊ ಆಲ್ವೇಸ್ ಮಾರ್ಕೆಟ್ ಏನು ಮಾಡುತ್ತೆ, ನಮ್ಮ ಪೇಷನ್ಸ್ನ ಚೆಕ್ ಮಾಡುತ್ತೆ, ನಾವು ಪೇಷನ್ಸ್ ಅದೀವಿ ಇಲ್ಲ ಅಂತ. ಸೊ ದೀಸ್ ಕ್ಯಾಂಡಲ್ ಆರ್ ಚೆಕಿಂಗ್ ಅವರ್ ಪೇಷನ್ಸ್. ಓಕೆ, ಏನಪ್ಪ ನಮ್ಮ ಟ್ರೇಡ್ ನಮ್ಮ ಫೇವರ್ ಹೋಗುತ್ತೋ ಅಥವಾ ಅಗೇನೆಸ್ಟ್ ಹೋಗುತ್ತೋ ಅನ್ನೋ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ ನಮಗೆ. ಅದಾದಮೇಲೆ ಒನ್ಸ್ ಈ ಟೈಪ್ ಕನ್ಫ್ಯೂಷನ್ ಕ್ರಿಯೇಟ್ ಆದಮೇಲೆ ಮಾರ್ಕೆಟ್ ಒನ್ ವೇ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಹ್ಯಾವ್ ಎ ಪೇಷನ್ಸ್. ನಮ್ಮ ಸ್ಟಾಪ್ ಲಾಸ್ ಇಲ್ಲದ ಅವಾಗ ರೆಡಿ ಆಗೋಣ, ಇಲ್ಲ ಟಾರ್ಗೆಟ್ ಇಲ್ಲದಲ್ಲ ಇಲ್ಲಿ ತಗೋ ರೆಡಿ ಆಗೋಣ. ಸೊ ವೇಟ್ ಫಾರ್ ದ ಬೋತ್, ಯಾವ್ದು ಫಸ್ಟ್ ಬರ್ತದೆ ಅದಕ್ಕೆ ಎಕ್ಸಿಟ್ ಆಗೋಣ. ಸೊ ಪೇಷನ್ಸ್ ಈಸ್ ಅ ಕೀ ಇನ್ ದ ಸ್ಟಾಕ್ ಮಾರ್ಕೆಟ್. ನಾವು ಮಾರ್ಕೆಟ್ ಡೈರೆಕ್ಷನ್ದಾಗಿದ್ದರೆ ನಾವು ಪೇಷನ್ಸ್ಲಿ ಹೋಲ್ಡ್ ಮಾಡ್ಬೋದು. ಬಟ್ ಅದೇ ನಮ್ಮ ಮಾರ್ಕೆಟ್ ಅಗೇನೆಸ್ಟ್ ಇದ್ದರೆ ನಮ್ಗೆ ಕುಂದ್ರಕ್ಕೆ ಆಗೋದಿಲ್ಲ. ಯು ಕ್ಯಾನ್ ನಾಟ್ ಸಿಟ್. ಯಾಕಂದರೆ ನಾವು ಒಂದು ಟ್ರೇಡ್ ನೋಡೋಕ್ಕೆ ಹೋಗಿ ಮತ್ತೊಂದು ಟ್ರೇಡ್ ಮಿಸ್ ಮಾಡ್ಕೊತೀವಿ, ಮತ್ತೊಂದು ಹೋಗಿ ಇನ್ನೊಂದು ಟ್ರೇಡ್ ಮಿಸ್ ಮಾಡ್ತೀವಿ. ಸೊ ಹಂಗಾಗಿ ಟೋಟಲಿ ಡೇ ಏನಾಗುತ್ತೆ, ನಮ್ಮದು ಲಾಸು ಹೋಗುತ್ತೆ, ಪ್ಲಸ್ ನಂಬರ್ ಆಫ್ ಟ್ರೇಡ್ಸು ಹೆಚ್ಚಾಗುತ್ತೆ. ಸೊ ವೇಟೆಡ್ ಫಾರ್ ಒನ್ ಟ್ರೇಡ್ ಈಸ್ ಬೆಟರ್ ದೆನ್ ದ ಫೈಂಡಿಂಗ್ ದ ಸೋ ಮೆನಿ ಟ್ರೇಡ್ಸ್. ಸೊ ಆಲ್ವೇಸ್ ವೇಟ್. ಓಕೆ, ಮಾರ್ಕೆಟ್ ಟೇಕಿಂಗ್ ಟೈಮ್ ತೋರಿಸ್ತದೆ ಮಾರ್ಕೆಟಿಗೆ ಅಷ್ಟೇ. ಫಾರ್ ಎನಿ ಮೂವ್ ಇಟ್ ನೀಡ್ ಎ ಕನ್ಸಲ್ಟೇಷನ್ ಆದಾಗೆ ಮೂವ್ ನೆಕ್ಸ್ಟ್ ಫಾಸ್ಟ್ ಇರುತ್ತೆ ಯಾವಾಗಲೂ. ಸೊ ವಿತೌಟ್ ಕನ್ಸಲ್ಟೇಷನ್ ನಮಗೆ ಮೂವ್ ಸಿಗೋದಿಲ್ಲ. ಸೊ ವಿ ವೇಟಿಂಗ್ ಫಾರ್ ದ ಬೋತ್ ಟಾರ್ಗೆಟ್ ಆರ್ ಎಸ್ ಎಲ್. See guys, how market behaving. Okay, the only way to stay positive, so market observe ಮಾಡೋಕೆ ಹಿಂಗೆ. ಆಫ್ಟರ್ ಮಾರ್ಕೆಟ್ it is easy to analyze market, but during market hour it is very difficult to find the trade and take entry and exit and stop loss. ಸೊ ಲೈವ್ ಮಾರ್ಕೆಟದಲ್ಲಿ ನಾವು ಈ ಥರ ಟ್ರೇಡ್ ಮಾಡ್ಕೊಂಡ್ರೆ ಸೊ ವಿ ಆರ್ ಈಸಿ ಟು ಸರ್ವೈವ್ ಇನ್ ದ ಫ್ಯೂಚರ್. ಚಲೋ, ನಾವು ಆಲ್ಮೋಸ್ಟ್ ಅಂದರೆ ನನ್ನ ಸ್ಟಾಪ್ ಲಾಸ್ ರೀಚ್ ಆಗಿ ರೆಡಿ ಅದ. ಸೊ ಐ ಆರ್ ರೆಡಿ ಟು ಆಕ್ಸೆಪ್ಟ್. ಓಕೆ, ಬಟ್ ಟಚ್ ಆದಾಗ ಎಕ್ಸೆಪ್ಟ್ ಮಾಡ್ಕೋತೀನಿ, ವಿತೌಟ್ ಅದು ಮುಟ್ಲಾದ ನಾನು ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಸ್ಟಾಪ್ ಲಾಸನ್ನು. ವಿಲ್ ಹೋಲ್ಡ್ till reach my stop loss. We'll stick to the system. We'll update you guys. Now market doing two things. One is ready to take the stop loss, or liquidity purpose market ಸ್ವಲ್ಪ ಮೇಲ್ಗಡೆ ಹೋಗ್ತಿರ್ಬೋದು. ಸೊ ಈಗ ಯಾರು ಪುಟ್ ಸೆಲ್ ಮಾಡಿರ್ತಾರಲ್ಲ, ಹೊಳ್ಳಿ ಇವನ್ ಕಾಲ್ ಬೈ ಮಾಡೋಕ್ಕೂ ಪರ್ಚೇಸ್ ಮಾಡೋಕ್ಕೂ they are planning. So now stick to our system. So still almost 45 minutes ಆಯ್ತು, ಇನ್ನೂ ಮಾರ್ಕೆಟ್ ಏನು ಮಾಡ್ತಿದೆ, ಸ್ಟ್ರಗಲ್ ಮಾಡ್ತಿದೆ ನಮ್ಮ ಸ್ಟಾಪ್ ಲಾಸ್ ಅಟ್ಲೀಸ್ಟ್ ಅದು ಬರಲಿಕ್ಕೆ. ಸೊ ಏನಾಗುತ್ತೆ, ಇದು ಏನು ಲಾಸ್ಟ್ ಈ ಸೆಲ್ಲರ್ಗೇನು ಔಟ್ ಮಾಡಲ್ಲ, ಈ 5 ಮಿನಿಟ್ಸ್ ಕ್ಯಾಂಡಲ್ ದೇ ಆರ್ ವೆರಿ ಸ್ಟ್ರಾಂಗ್. ಸೊ ಹಂಗಾಗಿ ಅವ್ರು 50% ಲೆವೆಲ್ ಬರಲಿಕ್ಕೂ ದೇ ಆರ್ ಥಿಂಕಿಂಗ್. ಓಕೆ, ಸೊ ಬಿಕಾಸ್ ಆಫ್ ಆಲ್ ದಿಸ್ ಯೂಸಲಿ ನಾವು 5 ಮಿನಿಟ್ಸ್ 15 ಮಿನಿಟ್ಸ್ ಯೂಸಲಿ ಚೆಕ್ ಮಾಡಿ ನೋಡ್ತೀವಲ್ಲ. ಸೊ ನಮಗೊಂದು ಕನ್ಫರ್ಮೇಷನ್ ಸಿಗುತ್ತೆ ಮಾರ್ಕೆಟದಲ್ಲಿ ಏನು ಪಾಸಿಬಿಲಿಟಿ ಇದೆ ಅಂಥೇಳಿ ವಿತ್ ಮಾರ್ಕೆಟ್ ಟ್ರೆಂಡ್. ಸೊ ಅವಾಗ ನಾವು ವೇಟ್ ಮಾಡಿ ಟ್ರೇಡ್ ತೊಗೋತೀವಿ. ಓಕೆ, ವಿಲ್ ವೇಟ್ ಗೈಸ್. ಇದು ಎಷ್ಟಿದೆಲ್ಲ ಪ್ರೈಸ್ 763, ಸ್ಟಾಪ್ ಲಾಸ್ 753 ಟಾರ್ಗೆಟ್. ಬಾಸ್ ಏನೇನು ತೊಗೋಬೇಕಂತ ಮಾಡಿಲ್ಲ, ಸ್ಟಾಪ್ ಲಾಸ್ ತೊಗೋತೀರಿ ಸ್ಟಾಪ್ ಲಾಸ್ ತೊಗೋ, ಟಾರ್ಗೆಟ್ ತೊಗೋ. ಓಕೆ, ನಮ್ಗೆ ಜಲ್ದಿ ಹೊರಗೆ ಕಳಿಸ ಮಾರ್ಕೆಟಿಂದ. ವಿ ಹ್ಯಾವ್ ಎ ವರ್ಕ್.
ಏನು ಮಾಡ್ತೀವಿ, ಸ್ಟಾಪ್ ಲಾಸ್ ಟಾರ್ಗೆಟ್ ತಗೋ, ರೆಡಿ ಟು ಗಿವ್, ರೆಡಿ ಟು accept. ಓಕೆ ಗೈಸ್, ಮ್ಯಾಕ್ಸಿಮಮ್ ನಾನು 12 ಗಂಟೆ ಮಟ್ಟ ಹೋಲ್ಡ್ ಮಾಡ್ತೀನಿ ಈ ಪೊಸಿಷನ್ನ. 12 ಗಂಟೆಗೆ ಏನದಲ್ಲ, ಸೊ ಏನು ಇರುತ್ತಲ್ಲ ಆ ಲೆವೆಲ್ ನಾನು ಎಕ್ಸಿಟ್ ಆಗ್ತೀನಿ. ಓಕೆ, ಚಲೋ ಗೈಸ್, ಫೈನಲಿ ಅವ್ರ ಪೇಷನ್ಸ್ paid off. Okay, we have waited almost 1+ hour, 1 ತಾಸು ಮೇಲ್ಗಡೆ ವೇಟ್ ಮಾಡಿದ್ದೀವಿ ನಾವು. ಓಕೆ, ದ ಡಿಸಿಪ್ಲಿನ್ ಆ್ಯಂಡ್ ಸ್ಟಾಪ್ ಲಾಸ್ ಟಾರ್ಗೆಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾವು ಸುಮ್ಮನೆ ಎಕ್ಸಿಟ್ ಆಗಿ ಮತ್ತೆ ಒಂದಂದ್ರೆ ನಮ್ಮ ಮೈಂಡ್ ಅದೇ ಡಿಸ್ಟರ್ಬೆನ್ಸ್ ಆಗಿತ್ತು. ಸೊ ಹ್ಯಾವ್ ಹೋಲ್ಡೆಡ್ ಪ್ಯೂರ್ಲಿ ಸ್ಟಾಕ್ based on the conviction, market direction. Okay, we'll wait for the target guys. ನೋಡಿ, ಇಲ್ಲಿ ಸ್ಟಾಕ್ ಮೂವ್ ಆದ್ರೆ P&L ಅಷ್ಟೇ ಇದೇನು, ಸೊ ಆಗುತ್ತೆ ಅದು ಮೂವ್, ಸ್ಲೋಲಿ ಆಗುತ್ತೆ. ಸೊ ನಾಟ್ ಟು ವರಿ. ಸೊ ವಿಲ್ ವೇಟ್ how P&L will change. ಓಕೆ, ಸೊ ಯಾರ್ಯಾರು ಬೈ ಮಾಡಿದ್ರಲ್ಲ ಎಲ್ಲರದು ಸ್ಟಾಪ್ ಲಾಸ್ ತೊಗೊಂಡ್ರು. ಕನ್ಸಲ್ಟೇಷನ್ ಎಷ್ಟಾಗತ್ತಲ್ಲ, ಸೊ ಅಷ್ಟು ನಿಮ್ಮದು ಪೇಷನ್ಸ್ ಜಾಸ್ತಿ ಇರುತ್ತೆ. ಪೇಷನ್ಸ್ ಜಾಸ್ತಿ ಇದ್ದರೆ ಪ್ರಾಫಿಟು ಜಾಸ್ತಿ ಇರುತ್ತೆ. ಬಟ್ ವಿ ಸ್ಟಿಕ್ ಟು ಅವರ್ ಸ್ಟಾಪ್ ಲಾಸ್. ಚಲೋ ನೋಡಿ, P&L 1320. ಓಕೆ, ಇನ್ನೂ ಫರ್ದರ್ ಆಗುತ್ತೆ, ವಿಲ್ ವೇಟ್. ಮಾರ್ಕೆಟದಲ್ಲಿ ಇನ್ನೂ ಸೆಲ್ ಸೈಡೇ ಪೊಸಿಷನ್ ಇದೆ, ಬೈ ಸೈಡ್ ಇನ್ನೂ ಏನೂ ಆಗಿಲ್ಲ. ಓಕೆ ಗೈಸ್, ಸೊ ನಂದು 12 ಗಂಟೆ ಹೇಳಿದ್ದೆ, ನೌ ಟೈಮ್ ಈಸ್ 12 o'clock. ಸೊ ಐ ವಿಲ್ ಎಕ್ಸಿಟ್ ಹಿಯರ್ ಓನ್ಲಿ. ಓಕೆ ಗೈಸ್, ಸಿ ಯು, ಬಾಯ್.